ಹಾಯ್ ಎಲ್ಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ BMS ಸ್ಟೂಡೆಂಟ್ಗೆ ನಿಮಗೇನಪ್ಪ ಅಂತಂದರೆ ಸದ್ಯಕ್ಕೆ ಸೆಕೆಂಡ್ ರೌಂಡು ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಎಲ್ಲ ಹುಡುಗರು ಕೂಡ ಚಾಯ್ಸ್ ಎಂಟ್ರಿ ಮಾಡ್ತಿದ್ರು ಅಂದ್ಕೊಂಡಿರ್ತೀನಿ. ಯಾಕಂದರೆ ನಿನ್ನೆ ಎಲ್ಲರೂ ಕೂಡ ಸೀಟ್ ಅಲಾಟ್ಮೆಂಟ್ ಆಗಿದೆ. ಓಕೆ, ಯಾವುದೆಲ್ಲ ಸೀಟ್ ಸಿಕ್ಕಿದೆ, ಹೋಗ್ಬೇಕಾ ಅಥವಾ ಥರ್ಡ್ ರೌಂಡ್ಗೆ ಹೋಗ್ಬೇಕಂತ ಡಿಸೈಡ್ ಮಾಡ್ಕೊಂಡಿರ್ತೀರ. ಸೊ ಹಂಗಾಗಿ ಚಾಯ್ಸ್ ಎಂಟ್ರಿ ಮಾಡ್ತಿದ್ರ. ಇನ್ ಕೇಸ್ ನೀವೇನಾದರೂ ಚಾಯ್ಸ್ ಎಂಟ್ರಿ ಲೈವ್ ಡೆಮೋ ನೋಡಿಲ್ಲ ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಇರ್ತದೆ. ಬೆಳಗ್ಗೆ ನಾನೇ ಲೈವ್ ಡೆಮೋ ಆಗಿ ಯಾವ ರೀತಿ ಮಾಡೋದು ಅಂತ ಹೇಳಿದ್ದೀನಿ, ಹೋಗ್ಬಿಟ್ಟು ನೋಡ್ಕೊರಿ ಆಯಿತಾ. ಈ ವಿಡಿಯೋದಲ್ಲಿ ನಾನು ಏನು ಹೇಳಿಕ್ಕೆ ಹೋಗ್ತಿದ್ದೀನಿ ಅಂತಂದರೆ ಫೀಸ್ನ ಕ್ಲಾರಿಫಿಕೇಷನ್ ಮಾಡ್ತಿದ್ದೀನಿ. ಈವನ್ ಚಾಯ್ಸ್ 2 ಆ್ಯಂಡ್ 3 ಕೊಟ್ಟವರು ಕೂಡ ನಿಮಗೆ ಹೇಳ್ತೀನಿ ಆಯಿತಾ. ಸರಿ, ಮೊದಲನೇದಾಗಿ ಒಂದೊಂದಾಗಿ ಹೇಳ್ತಾ ಹೋಗ್ಬಿಡ್ತೀನಿ. ಈಗಾಗಲೇ ಯಾರೆಲ್ಲ ಮೀನ್ಸ್ ಯಾರು ಎಕ್ಸಾಂಪಲ್ ಹೇಳೋದಂತಂದರೆ ನಿಮಗೆ ಪೋಸ್ಟ್ ರೌಂಡು ಮೆಡಿಕಲ್ಲು ಡೆಂಟಲು ಯಾವುದಾದ್ರೂ ಸೀಟ್ ಸಿಕ್ಕಿರ್ಬೋದು ನಿಮಗೆ. ಬಟ್ ಇವಾಗ BMS ಸೀಟ್ ಸಿಕ್ಕಿರ್ತದೆ. ಆ ರೀತಿ ರೇರ್ ಕಂಡೀಷನ್ ಬಟ್ ಆಗಿರ್ತದೆ. ಯಾಕಂತಂದರೆ ಹುಡುಗರು ಡೆಂಟಲ್ ಹಾಕಿರ್ತಾರೆ. ಯಾಕಂದರೆ ಫಸ್ಟ್ ರೌಂಡ್ಗೆ BMS ಆಪ್ಷನ್ ಎಂಟ್ರಿ ಇದ್ದಿದ್ದಿಲ್ಲ. ಸೊ ಇವಾಗ ಸೆಕೆಂಡ್ ರೌಂಡ್ ಏನಾಗಿರ್ತದೆ, BMS ಮಾಡಬೇಕಂತ ಎಷ್ಟು ಹುಡುಗರು ಇದ್ದರು. ಸೊ ಹಂಗಾಗಿ ಡೆಂಟಲ್ನ ಸ್ವಲ್ಪ ತೆಗೆದಾಕ್ಬಿಟ್ಟು BMSನ ಮೇಲ್ಗಡೆ ಕೊಟ್ಟಿರ್ತಾರೆ. ಸೊ ಹಂಗಾಗಿ BMS ಸೀಟ್ ಸಿಕ್ಕಿರ್ತದೆ. ಓಕೆ, ಸೊ ನೀವು ಇವಾಗ ಏನು ಮಾಡ್ತೀರಾ, ಕೆಲವೊಂದಿಷ್ಟು ಹುಡುಗ ಚಾಯ್ಸ್ 2 ಕೂಡ ಬಂದಿರ್ತಾರೆ, ಅಂದರೆ ಫೀಸ್ ಕಟ್ಟೆ ಬಂದಿರ್ತೀರ. ಸೊ ಹಂಗಾಗಿ ನೀವು ಇವಾಗ ಪೇ ಮಾಡೋ ಅವಶ್ಯಕತೆ ಇರೋಲ್ಲ. ಯಾಕಂದರೆ ನೀವು ಚಾಯ್ಸ್ 2 ಕೂಡ ಒಂದು ಹೋಲ್ ಇಟ್ಕೊಂಡು ದುಡ್ಡು ಆಳೆ ಪೇ ಮಾಡಿರ್ತಾರೆ ಫಸ್ಟ್ ರೌಂಡ್ಗೆ. ಅಂದರೆ ಫಾರ್ ಎಕ್ಸಾಂಪಲ್ ಫಸ್ಟ್ ರೌಂಡಿಗೆ ಡೆಂಟಲ್ ಸೀಟ್ ಸಿಕ್ಕಿತ್ತು, ನೀವು ಚಾಯ್ಸ್ 2 ಕೊಡ್ಕೊಂಡು ಏನು ಮಾಡಿದ್ರಿ, ಈಗ ಸೆಕೆಂಡ್ ರೌಂಡಿಗೆ ಬಂದಿದ್ರಿ, ಇವಾಗ BMS ಸೀಟ್ ಸಿಕ್ಕಿದೆ. ನಿಮ್ಗೆ ಇವಾಗ ಅಡ್ಮಿಷನ್ ಮಾಡ್ಸ್ಕೊತೀನಿ ಅಂತಂದರೆ ಪೇ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗಾಗಲೇ ಫಸ್ಟ್ ರೌಂಡ್ಗೆ ಪೇ ಮಾಡಿಬಿಟ್ಟಿದ್ರ. ಸೊ ಹಂಗಾಗಿ ಏನಾಗ್ತದೆ, ನಿಮಗೆ ಡೈರೆಕ್ಟಾಗಿ ನೀವು ಚಾಯ್ಸ್ 1 ಕೊಟ್ಟ ತಕ್ಷಣ ಕನ್ಫರ್ಮೇಷನ್ ಸ್ಲಿಪ್ ಬರ್ತದೆ, ಡ್ರಾ ಮಾಡ್ಕೊಂಡು ಅಡ್ಮಿಷನ್ಗೆ ಹೋಗ್ಬೋದು. ಇಲ್ಲ ನಾ ಚಾಯ್ಸ್ 3 ಕೊಡ್ಕೊಂಬಂದಿದ್ದಂತಂದರೆ ಈ ಪೇಮೆಂಟ್ ಮಾಡಬೇಕಾಗ್ತದೆ. ಓಕೆ, ಅಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಡೆಂಟಲ್ ಸೀಟು ಅಥವಾ ಯಾವುದಾದ್ರು ಸೀಟ್ ಸಿಕ್ಕಿರ್ತದೆ ಬೇರೆ, ನೀವು ಚಾಯ್ಸ್ 3 ಕೊಟ್ಟಿರ್ತೀರ, ನೀವು ಪೇಮೆಂಟ್ ಮಾಡಿರಲ್ಲ. ಸೊ ಹಂಗಾಗಿ ಇವಾಗ ಏನಾಗ್ತದೆ, ಪೇಮೆಂಟ್ ಮಾಡಬೇಕು ಚಾಯ್ಸ್ 1 ಕೊಟ್ಟರೆ. ಇಲ್ಲ ನಾನೇನು ಮಾಡ್ತೀನಿ, ಚಾಯ್ಸ್ 2 ಕೊಡ್ತೀನಿ ಅಂತಂದರೆ ದುಡ್ಡು ಪೇ ಮಾಡಬೇಕು, ಬಟ್ ಅಡ್ಮಿಷನ್ ಆಗೋ ಅವಶ್ಯಕತೆ ಇಲ್ಲ, ಕನ್ಫರ್ಮೇಷನ್ ಸ್ಲಿಪ್ ಕೂಡ ಬರಲ್ಲ. ಇದು ಯಾರಿಗೆ BMS ಸ್ಟೂಡೆಂಟ್ಗೆ ಹೇಳ್ಬೇಕಿತ್ತು ಹೇಳಿದ್ದೀನಿ. ಓಕೆ, ಇಲ್ಲ ನಾನು ಅದವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಿಲ್ಲ, ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಬಂದಿದ್ದೆ ನಾನು BMS ಅಂತಂದರೆ ನೀವೇನು ಮಾಡ್ತೀರ ಅಂತಂದರೆ ಇವಾಗ ಅಡ್ಮಿಷನ್ ಆಗಬೇಕಾ ಬೇಡವಾ ಎಲ್ಲನೂ ಕೂಡ ನಿಮಗೆ ಬಿಟ್ಟಿದ್ದು. ಇನ್ ಕೇಸ್ ಅಡ್ಮಿಷನ್ ಆಗ್ತೀರ ಅಂತಂದರೆ ಚಾಯ್ಸ್ 1 ಕೊಟ್ಬಿಟ್ಟು ಚಾಯ್ಸ್ 1 ಕೊಟ್ಬಿಟ್ಟು ಚಲಾನ್ ಕಟ್ರಿ ನೀವು. ಓಕೆ, ಎಲ್ಲನೂ ಕೂಡ ಚಲಾನ್ ಕಟ್ರಿ. ಇಲ್ಲ ನಾನು ಹೋಲ್ಡ್ ಇಟ್ಕೊಂಡು ನೆಕ್ಸ್ಟ್ ರೌಂಡ್ ಹೋಗ್ತೀನಿ ಅಂತಂದ್ರೆ ಕೂಡ ನೀವು ಕೂಡ ದುಡ್ಡು ಕಟ್ಟಲೇಬೇಕು. ಬಟ್ ಹೋಲ್ಡ್ ಇಟ್ಕೊಂಡು ಹೋಗ್ತಾಯಿದ್ದೀರ ಅಂದರೆ ದುಡ್ಡು ಕಟ್ತೀರಾ, ಬಟ್ ಪೇಮೆಂಟ್ ಮಾಡ್ತೀರ ಎಲ್ಲನೂ ಕೂಡ, ಬಟ್ ಅಡ್ಮಿಷನ್ ಆಗೋದಿಲ್ಲ. ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ, ಬಟ್ ಕನ್ಫರ್ಮೇಷನ್ ಸ್ಲಿಪ್ ಬರಲ್ಲ. ಇಲ್ಲ ನಾನು ಚಾಯ್ಸ್ 3 ಕೊಡ್ಕೊತೀನಿ ಅಂತಂದರೆ ಕೊಡ್ಗೋರಿ, ನಿಮ್ದು ಯಾವುದೇ ರೀತಿ ಅಭ್ಯಂತರ ಇಲ್ಲ, ಯಾವುದೇ ರೀತಿ ದುಡ್ಡು ಕೊಟ್ಟೋ ಅವಶ್ಯಕತೆ ಇಲ್ಲ. ನಿಮ್ಗಳಿಗೆ ಗೊತ್ತಿದೆ 10,000 ರೂಪಾಯಿ ಕ್ಯಾಶ್ ಡಿಪಾಸಿಟ್ ಅಂತ ಏನೋ ಹೇಳಿದ್ದಾರೆ, ಅದನ್ನಷ್ಟೇ ಮಾಡಿ. ಓಕೆ, ಇವಾಗ ನೆಕ್ಸ್ಟ್ ಈಗ KCET ಸ್ಟೂಡೆಂಟ್ ಬಗ್ಗೆ ಮಾತಾಡ್ತೀನಿ. ನಿಮಗೆ KCET ಸ್ಟೂಡೆಂಟ್ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂತಂದರೆ ನಿಮಗೆ ಎಲ್ಲ ಒಂದು ಸ್ಟೂಡೆಂಟ್ ಅಂತಂದರೆ ಚಾಯ್ಸ್ 2 ಅಥವಾ 3 ಕೊಟ್ಕೊಂಡ್ಬಂದಿರ್ತಾರೋ ನಾಟ್ ಅಲಾಟೆಡ್ ಇದ್ದವರು ಕೂಡ ಈ ಸೀಟ್ ಸಿಕ್ಕಿರ್ತದೆ. ಇವರೆಲ್ಲ ಏನು ಮಾಡಬೇಕು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸರಿ, ಮೊದಲನೇದಾಗಿ ನೀವು ಯಾವುದೇ ರೀತಿಗೆ ಫಸ್ಟ್ ರೌಂಡಲ್ಲಿ ದುಡ್ಡು ಪೇ ಮಾಡಿಲ್ಲ ನೀವು. ಯಾಕಂದರೆ ಚಾಯ್ಸ್ 2 ಆದರೂ ಕೊಡ್ರಿ, 3 ಆದರೂ ಕೊಡ್ರಿ, ಅಥವಾ ಏನೇ ಒಂದು ಸೀಟ್ ಸಿಕ್ಕಿಲ್ಲ ಅಂದರೂ ಕೂಡ ಯಾವುದೇ ರೀತಿ ಕ್ಯಾಶ್ ಡಿಪಾಸಿಟ್ ಕೂಡ ಕಟ್ಟಿಲ್ಲ ನೀವು. ಓಕೆ, ಸೊ ಅವಾಗ ಏನಾಗ್ತದೆ, ಇವಾಗ ಈಗ ಸೆಕೆಂಡ್ ರೌಂಡಿಗೆ ಯಾವುದೊಂದು ಸೀಟ್ ಸಿಕ್ಕತ್ತೆ, ನೀವು ಅಡ್ಮಿಷನ್ ಆಗ್ತೀರಿ ಅಂತಂದರೆ, ಅಂದರೆ ನೀವು ಅಡ್ಮಿಷನ್ ಆಗ್ತೀನಿ ಅಂತಂದರೆ ಚಾಯ್ಸ್ 1 ಕೊಡಿ, ಪೇಮೆಂಟ್ ಮಾಡಿ. ಪೇಮೆಂಟ್ ಮಾಡಲಿಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಅಲ್ಲಿ ನಿಮಗೆ ಆನ್ಲೈನು ಕೂಡ ಇರ್ತದೆ, ಬ್ಯಾಂಕು ಇರ್ತದೆ, ಯಾವುದಾದ್ರೂ ಒಂದು ಮಾಡಿರಿ. ಓಕೆ, ಎರಡು ಮಾಡ್ಬೇಕಂತಲ್ಲ, ಯಾವುದಾದ್ರೂ ಒಂದು ಮಾಡ್ಬೇಕು ನೀವು. ಲೈಕ್ ಎಕ್ಸಾಂಪಲ್ 10 ರೂಪಾಯಿ ತೋರಿಸೋರಿಗೆ ಆನ್ಲೈನ್ ಮಾಡ್ಕೋರಿ. ನಿಮ್ಗೆ 1 ಲಕ್ಷ ಮೇಲ್ಗಡೆ ಏನಾದರೂ ತೋರಿಸ್ತಾ ಇತ್ತಂತಂದರೆ ಎಲ್ಲನೂ ಕೂಡ ಬ್ಯಾಂಕಿಗೆ ಹೋಗಿ. ಸೊ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಚಲನ್ನ ತುಂಬಿ ಆ ದುಡ್ಡು ಕಟ್ಟಿ ಆದ ತಕ್ಷಣ ಕನ್ಫರ್ಮೇಷನ್ ಸ್ಲಿಪ್ ಕೂಡ ಬರ್ತದೆ, ಡೌ ಮಾಡ್ಕೋಬೋದು. ಕೆಲವೊಂದಿಷ್ಟು ಹುಡುಗರು ಹೇಳ್ತಾ ಇದ್ರಿ ಚಾಯ್ಸ್ 1 ಕೊಟ್ಟ ತಕ್ಷಣ ನನಗೆ ಚಾಯ್ಸ್ ಪ್ರಿಂಟ್ ಬರ್ತಾಯಿಲ್ಲ, ಚಾಯ್ಸ್ ಎಂಟ್ರಿ ಮಾಡಿದ್ದು, ಅದೆಲ್ಲ ನೆಸೆಸಿಟಿ ಇಲ್ಲ. ನಿಮ್ಗೆ ಬೇಕಾಗಿರೋದು ಏನು ಬೇಕು, ಪೇಮೆಂಟ್ ಮಾಡಿ ರಿಸಿಪ್ಟ್ ಬೇಕು. ಲೈಕ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಂತಂದರೆ ಈ ಚಾಯ್ಸ್ ಎಂಟ್ರಿ, ಚಾಯ್ಸ್ 1 ಈ ರೀತಿ ಕೊಟ್ಟಿರ್ತೀರ, ಇಲ್ಲಿ ಕಾಣಿಸ್ತಿದೆ ನೋಡಿ ಈ ರೀತಿಯಾಗಿ. ಈ ಥರ ಒಂದು ರಿಸಿಪ್ಟರ್ ಅಟ್ಲೀಸ್ಟ್ ಇದಾದರೂ ಇರಲಿ, ಅಥವಾ ಪೇಮೆಂಟ್ ಮಾಡಿರ್ತಕ್ಕಂಥ ಲಾಸ್ಟ್ಗೆ ಒಂದು ಅದರಲ್ಲೇ ಬರ್ತದೆ ನಿಮಗೆ ಆಪ್ಷನ್ ತೋರಿಸುತ್ತೆ ನೋಡಿ. ಲೈಕ್ ಎಕ್ಸಾಂಪಲ್ ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ ಪೇಮೆಂಟ್ ಡೀಟೇಲ್ಸ್ ಅಂತ ಏನು ಕಾಣಿಸುತ್ತೆ, ಈ ಒಂದು ಆಪ್ಷನಲ್ಲಿ ಪೇಮೆಂಟ್ ಡೀಟೇಲ್ಸಲ್ಲಿ ಹೋಗಿಬಿಟ್ಟು ನಿಮ್ಮ ಒಂದು ಏನು ಕೆಲವೊಂದಿಷ್ಟು ಹುಡುಗರು 10 ರೂಪಾಯಿ ಅಂತ ಏನು ಹೇಳಿದೆ, 10 ರೂಪಾಯಿ ಪೇಮೆಂಟ್ನ ನೀವು ಇಲ್ಲಿ ಬೇಕಾದರೆ ಪೇಮೆಂಟ್ ಡೀಟೇಲ್ಸಲ್ಲಿ ಹೋಗ್ಬಿಟ್ಟು ಡೋ ಮಾಡ್ಕೋಬೋದು. ಆ ಒಂದು ಮತ್ತು ಕೆಳಗಡೆ ಕನ್ಫರ್ಮೇಷನ್ ಸ್ಲಿಪ್ಪು ಕೂಡ ಬಂದಿರ್ತದೆ, ಅದನ್ನು ಕೂಡ ಡೋ ಮಾಡ್ಕೊಂಡು ಎರಡೂ ಕೂಡ ತೊಗೊಂಡು ಏನು ಮಾಡ್ಬೋದು, ವಿತ್ ಡಾಕ್ಯುಮೆಂಟ್ಸ್ ಜೊತೆಗೆ ಅಡ್ಮಿಷನ್ ಹೋಗಬೇಕು. ಡಾಕ್ಯುಮೆಂಟ್ಸ್ ಏನು ಬೇಕಂತ ಈಗಾಗಲೇ ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಕೊಟ್ಟಿದ್ದೀನಿ, ನೋಡ್ಕೋರಿ. ಓಕೆ, ಲೈವ್ ಡೆಮೋನು ಕೂಡ ವಿಡಿಯೋ ಯಾವ ರೀತಿ ಮಾಡೋದಂತಲೂ ಕೂಡ ನೋಡಿದ್ದೀನಿ, ಬೇಕಾದ್ರೆ ನೋಡ್ಕೋರಿ. ಇದು ಯಾರಿಗೆ ಚಾಯ್ಸ್ 1 ಕೊಡೋರಿಗೆ, ಈಗಾಗಲೇ ಚಾಯ್ಸ್ 1 ಕೊಟ್ಟವ್ರಿಗೆ ಏನೆಲ್ಲ ಮಾಡಬೇಕಂತ ಎಲ್ಲ ಹೇಳಿಬಿಟ್ಟಿದ್ದೀನಿ, ನೋಡ್ಕೊರಿ ಒಂದು ಟೈಮ್. ಈಗ ಚಾಯ್ಸ್ 2 ಆ್ಯಂಡ್ 3 ಕೊಡೋರು ನಿಮಗೆ ಪ್ಲೀಸ್ ಕ್ಲಾರಿಫಿಕೇಷನ್ ಕೊಡಬೇಕು ನಿಮಗೆ. ಓಕೆ, ಚಾಯ್ಸ್ 2 ಆ್ಯಂಡ್ 3 ಕೊಡೋರು ಏನಪ್ಪ ಅಂತಂದರೆ, ಈಗ ಚಾಯ್ಸ್ 1 ಕೊಟ್ಟರು ಕೂಡ ಕೆಲವೊಂದಿಷ್ಟು ಹುಡುಗರು ನಾನು ಹೇಳಿದೆ ನಿಮಗೆ ಫಸ್ಟ್ ಟೈಮು ಅಡ್ಮಿಷನ್ ಆಗ್ತಿದ್ದೀರಾ. ಸೊ ಹಂಗಾಗಿ ಎಲ್ಲ ಪೇಮೆಂಟ್ ಮಾಡಬೇಕು, ಮುಗಿದೋಯ್ತು ಎಕ್ಸಿಟ್ ಆಗ್ತಾರೆ. ಬಟ್ ಇವಾಗ ಯಾವ ರೀತಿಯಾಗಿದೆ ಅಂತಂದರೆ ಕೆಲವೊಂದಿಷ್ಟು ಹುಡುಗರು ಫಸ್ಟ್ ರೌಂಡಲ್ಲಿ ಏನಪ್ಪ BMS ಸೀಟ್ ಸಿಕ್ಕಿತ್ತು, BMS ಇದೆಯಲ್ಲ ಬಿಡಿ, ಡೆಂಟಲ್ ಸೀಟ್ ಸಿಕ್ಕಿತ್ತು. ನೀವು ಏನು ಮಾಡಿದ್ರಿ, ಚಾಯ್ಸ್ 2ನ ಕೊಡ್ಕೊಂಡು ಹೋಲ್ಡಲ್ಲಿ ಇಟ್ಕೊಂಡು ದುಡ್ಡು ಕಟ್ಟಿ ಬಂದಿದ್ರಿ. ಇವಾಗ ಪೇಮೆಂಟ್ ಮಾಡಬೇಕಾ ಬೇಡ,
ಈಗ ಇಂಜಿನಿಯರ್ ಸೀಟ್ ಸಿಕ್ಕಿತ್ತಪ್ಪ, ನೀವೇನು ಮಾಡ್ತೀರಿ, ದುಡ್ಡು ಪೇ ಮಾಡ್ಬೇಕಾ? ಬೇಕಾಗಿಲ್ಲ, ಯಾಕಂದರೆ ಈಗ ಪೇ ಮಾಡಿದ್ರಿ ನೀವು. ಸೊ ಹಂಗಾಗಿ ಏನಪ್ಪ ಆಗ್ತದೆ, ಈಗ ಆಟೋಮೆಟಿಕ್ಲಿ ನಿಮಗೆ ಚಾಯ್ಸ್ 1 ಕೊಟ್ಟರೆ ಆಟೋಮೆಟಿಕ್ಲಿ ನಿಮಗೆ ಪೇಮೆಂಟ್ ಮಾಡಲಿಕ್ಕೆ ಹೇಳಲ್ಲ, ಕಂಪ್ರಮೈಸ್ ಸ್ಲಿಪ್ ಬರ್ತದೆ, ಅದನ್ನ ಡೋ ಮಾಡ್ಕೊಂಡು ಹೋಗಿ ಅಡ್ಮಿಷನ್ಗೆ ಹೋಗ್ಬೋದು. ಇಲ್ಲ ನಾನು ಈಗ ಮತ್ತೆ ನಾನು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೇಕಂತ ಮಾಡಿದ್ದೀನಿ, ನಾನು ಚಾಯ್ಸ್ 2ನ ಕೊಡ್ತೀನಿ ಅನ್ನೋದಾಯ್ತಂದರೆ ಪೇಮೆಂಟ್ ಮಾಡಲೇಬೇಕು. ಪೇಮೆಂಟ್ ಮಾಡಿ ಆದ ತಕ್ಷಣ ಏನಪ್ಪ ಅಂತಂದರೆ ನಿಮಗೆ ಪೇಮೆಂಟ್ ಮಾಡಲಿಕ್ಕೆ ಅದು ಸೇಮ್ ಅದೇ ರೀತಿ ಆನ್ಲೈನು ಕೂಡ ಬರ್ತದೆ ಆ್ಯಂಡ್ ಬ್ಯಾಂಕ್ ಚಲನೂ ಕೂಡ ಬರ್ತದೆ. ನಿಮಗೆ ನಾ ಹೇಳ್ದಂಗೆ ಮತ್ತೆ 10 ರೂಪಾಯಿ ತೋರಿಸ್ತಂದ್ರೆ 10 ರೂಪಾಯಿ ಮಾಡಿರಿ, ವರಿ ಮಾಡ್ಕೋಬೇಡಿ. ನಿಮಗೆ ಅಂದರೆ ನಿಮಗೆ 10 ರೂಪಾಯಿ ಅನಿಸ್ಬಿಡ್ತದೆ. 10 ರೂಪಾಯಿ ಅದು ನಿಮ್ಮದು ಸದ್ಯಕ್ಕೆ ಈಗ ಅದು ಕಾಲೇಜಲ್ಲಿ ಬೇರೆ ಇರ್ತದೆ ಕಟ್ಟೋದು. ಎಷ್ಟೋ ಹುಡುಗರು SS ಸ್ಟೂಡೆಂಟ್ಗೆ ಇಂಜಿನಿಯರ್ ಸ್ಟೂಡೆಂಟ್ ಏನಿರ್ತಾರೆ ಅಂತಂದರೆ 10 ರೂಪಾಯಿ ತೋರಿಸ್ತಾ ಇರ್ತದೆ. ಅದು 10 ರೂಪಾಯಿ ಕಟ್ಟಿರಿ. ಈವನ್ ಚಾಯ್ಸ್ 1 ಕೊಡೋರು ಕೂಡ 10 ರೂಪಾಯಿ ಪೇಮೆಂಟ್ ಮಾಡಿರಿ ನೀವು ಸದ್ಯಕ್ಕೆ. ಬಟ್ ರಿಮೈನಿಂಗ್ ಅಮೌಂಟ್ ಎಲ್ಲನೂ ಕೂಡ ಕಾಲೇಜ್ಗೆ ಕಟ್ಟಬೇಕು. ಬಟ್ ಜನರಲ್ ಸ್ಟೂಡೆಂಟ್ ಆಗಿತ್ತಂದ್ರೆ ನಿಮ್ಗೆ ಆಟೋಮೆಟಿಕ್ಲಿ 1 ಲಕ್ಷ ಮೇಲ್ಗಡೆ ಫೀಸ್ ಇದೆ. ಇಂಜಿನಿಯರಿಂಗ್ ಅಂತಲ್ಲ, ಲೈಕ್ ಈಗ ಬೇರೆ BS ನರ್ಸಿಂಗ್ ತೊಗೊರಪ್ಪ. BS ನರ್ಸಿಂಗ್ದವ್ರಿಗಂತೂ ಯಾವುದೇ ಸೀಟ್ ಸಿಗಲಿ, ನಿಮಗೆ ಗೌರ್ಮೆಂಟ್ ಸೀಟ್ ಆದರೂ ಸಿಗಲಿ ಅಥವಾ ಪ್ರೈವೇಟಲ್ಲಿ GP ಸೀಟ್ ಆದರೂ ಸಿಗಲಿ 10 ರೂಪಾಯಿ ಕಟ್ಟಬೇಕು ನೀವು. ಓಕೆ, ಬಟ್ ರಿಮೈನಿಂಗ್ ಅಮೌಂಟ್ ಎಲ್ಲಿ ಕಟ್ಟಬೇಕು? ಕಾಲೇಜ್ಗೆ ಹೋಗಿದ ಮೇಲೆ ಕಟ್ಟಬೇಕು. ಅರ್ಥ ಮಾಡ್ಕೋರಿ, ಕಾಲೇಜ್ಗೆ ಹೋಗಿದ ಮೇಲೆ ಕಟ್ಟೋದು ಇರ್ತದೆ. ಈಗ ಸದ್ಯಕ್ಕೆ 10 ರೂಪಾಯಿ ಏನು ಕೊಡ್ತದೆ 10 ರೂಪಾಯಿ ಕಟ್ರಿ. ಬಟ್ ಇಂಜಿನಿಯರ್ ಸ್ಟೂಡೆಂಟ್ಗೆ ಜನರಲ್ ಸ್ಟೂಡೆಂಟ್ ಬಂತಂದರೆ ಎಲ್ಲ ದುಡ್ಡನ್ನು ಕೂಡ ಏನಪ್ಪ ಇವಾಗಲೇ ಚಾಲನ್ ತೊಗೋರಿ. ಜಾಸ್ತಿ ದುಡ್ಡು ತೋರಿಸೋರು ಚಾಲನ್ನ ಡೋ ಮಾಡ್ಕೋರಿ. ಚಾಯ್ಸ್ 2 ಕೊಡ್ರಿ, ಎಲ್ಲನೂ ಕಟ್ರಿ. ಬಟ್ ಕಂಪ್ರಮೈಸ್ ಸ್ಲಿಪ್ ನಿಮಗೆ ಬರಲ್ಲ. ಓಕೆ, ಇವನ್ ಚಾಯ್ಸ್ 3 ಕೊಟ್ಟರು ಸಹಿತ ನಿಮ್ಗೆ ಪದೇ ಹೇಳ್ತೀನಿ, ಫೀಸ್ ಕ್ಲಾರಿಫಿಕೇಷನ್ 10,000 ರೂಪಾಯಿ ಅನ್ನೋದು ಏನು ಕಟ್ಟಬೇಕು? 10,000 ರೂಪಾಯಿ ಎಲ್ಲರೂ ಕೂಡ ಚಾಯ್ಸ್ 3 ಕಟ್ಟೋರು ಯಾವುದೇ ಕ್ಯಾಟಗರಿ ಇರಲಿ ಎಲ್ಲರೂ ಕೂಡ 10,000 ರೂಪಾಯಿ ಕಟ್ಟಲೇಬೇಕು. ಓಕೆ, 10,000 ರೂಪಾಯಿ ಕಟ್ಟಿದರೆ ಏನಾಗ್ತದೆ, ಮುಂದಿನ ರೌಂಡಿಗೆ ನಿಮಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರ್ತಾರೆ. ಈಗ ಸಿಕ್ಕಿರುವಂಥ ಸೀಟು ಕ್ಯಾನ್ಸಲ್ ಆಗ್ತದೆ. ಇದೊಂದು ತಲೆಯಲ್ಲಿರಲಿ. ಓಕೆ, ಆ್ಯಂಡ್ ಚಾಯ್ಸ್ 4 ಕೊಟ್ಟು ವಾಪಸ್ ಎಕ್ಸಿಟ್ ಆಯ್ತು ಅಂತಂದರೆ ಇನ್ನೊಮ್ಮೆ ವಾಪಸ್ ಚಾನ್ಸ್ ಕೊಡ್ತಾರೆ ನಿಮಗೆ. ಚಾಯ್ಸ್ 4 ನಿಮಗೆ ವಾಪಸ್ ಎಷ್ಟು ಸರಿ ಬೇಕಾದರೂ ನೀವು ಚೇಂಜಸ್ ಮಾಡ್ಕೊ ಬಂದರೆ ಚಾಯ್ಸ್ 4 ಕೊಟ್ಟು ವಾಪಸ್ ನಿಮಗೆ ಚೇಂಜ್ ಮಾಡ್ತೀನಿ ಚಾಯ್ಸ್ 1 ಕೊಡೋಂಗಿದ್ರೆ ಬರ್ತದೆ. ಬಟ್ ಚಾಯ್ಸ್ 1, 2, 3 ಮಾತ್ರ 1 ಟೈಮ್ ಕೊಟ್ಟರೆ ಮುಗಿದೋಯ್ತು, ವಾಪಸ್ ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ನಿಮಗೆ ಹುಡುಗರಿಗೆ ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಇದು ಕಂಫರ್ಮೇಷನ್ ಸ್ಲಿಪ್ ಆಯಿತು ಮತ್ತು ಚಾಯ್ಸ್ ಪ್ರಿಂಟ್ ಅದೆಲ್ಲನೂ ಕೂಡ ಪೇಮೆಂಟ್ ಡೀಟೇಲ್ಸ್ ಏನೋ ಡೌನ್ಲೋಡ್ ಆಗ್ತಿಲ್ಲ ಅಂತ ಹೇಳ್ತಿದ್ರಿ. ನೋಡಿ ಅದೇನಪ್ಪ ಆಗ್ತಿದೆ ಅಂತಂದರೆ ನಿಮಗೆ ಗೊತ್ತಿರುವಾಗೆ ಈಗ ಸ್ಟಾರ್ಟಿಂಗ್ ಹಂಗೆ ಆಗಿರ್ತದೆ. ಸೊ ಬರ್ತಾ ಎಲ್ಲನೂ ಕೂಡ ಫ್ರೀ ಆಗುತ್ತೆ, ಡೌನ್ಲೋಡ್ ಆಗುತ್ತದೆ. ಇವತ್ತೇ ಎಲ್ಲನೂ ಕೂಡ ಮುಗಿದಿದ್ರೆ ನಿಮ್ದು ಈಗಾಗಲೇ ಪೇಮೆಂಟ್ 10 ರೂಪಾಯಿ ಯಾರೆಲ್ಲ ಕಟ್ಟಿಬಿಟ್ಟಿದ್ರಿ. ಈಗ ಚಾಯ್ಸ್ 1 ಕೊಟ್ಟವರು ಇವತ್ತೇ ಹೋಗ್ಬಿಟ್ಟು ಅಡ್ಮಿಷನ್ ಆಗ್ಬೋದು, ಅಥವಾ ನಾಳೆನೂ ಹೋಗ್ಬೋದು, ನಾಡಿದೂ ಹೋಗ್ಬೋದು. ಟೈಮ್ ಇದೆ, 3ನೇ ತಾರೀಕುವರೆಗೂ ಕೂಡ ಟೈಮ್ ಇದೆ, ಆರಾಮ್ಸೆ ಹೋಗಿ. ಓಕೆ, ನಡಿ. ನೆಕ್ಸ್ಟ್ ಈಗ 1 ಲಕ್ಷ ರೂಪಾಯಿ ಕಟ್ಟೋರು ಅಂದ್ರೆ ಇವತ್ತು ಅಲ್ಲಿ ಮಾಡಲಿಕ್ಕಾಗಲ್ಲ. ಆ್ಯಂಡ್ ಕಾಶನ್ ಡಿಪಾಸಿಟ್ 10,000 ರೂಪಾಯಿನೂ ಕೂಡ ನಿಮಗೆ ಆನ್ಲೈನ್ ಮಾಡಿದ್ರಂದರೆ ಮಾಡಿ, ಅದು ನಿಮಗೆ ಬಿಟ್ಟಿದ್ದು 10,000 ರೂಪಾಯಿ ಎಲ್ಲ ಟ್ರಾನ್ಸಾಕ್ಷನ್ ಎಲ್ಲ ನಡೀತಾ ಇರ್ತವೆ, ಹಂಗೇನಿಲ್ಲ. ಬಟ್ ಆದರೂ ಕೂಡ ನೀವು ಚಾಲನೆ ಕಟ್ಟಿದ್ರೆ ಅಂದರೆ ನಿಮಗೂ ಬೆಟ್ರ್. ಒಂದು ನಾಳೆ ಮಾಡಿರಿ ಆರಾಮ್ಸೆ ಅಂತ ಹೇಳ್ತೀನಿ ನಾನು. ಕಾಶನ್ ಡಿಪಾಸಿಟ್ ಕಟ್ಟೋರು 10,000 ರೂಪಾಯಿ ಚಾಯ್ಸ್ 3 ಕೊಡೋರು ನಾಳೆ ಮಾಡಿ ಆರಾಮಾಗಿ ಬ್ಯಾಂಕಲ್ಲಿ ಓಪನ್ ಇರ್ತದೆ. ನಾಳೆ 10,000 ರೂಪಾಯಿ ಕಟ್ಬೋದು ನೀವು. ಆ್ಯಂಡ್ 1,12,000, 1,24,000, 26,000 ಇಂತೇನು ಈಗ ಇಂಜಿನಿಯರಿಂಗಲ್ಲಿ 12 ಕಾಲೇಜಸ್ ಏನಿದ್ದಾವೆ ಅದೇ ಬೇರೆ ಕೋರ್ಸಸ್ ಕೂಡ ಬೇರೆ ಫೀಸ್ಗಳು ತೋರಿಸ್ತಾ ಇತ್ತಂದರೆ ಅವನ್ನೆಲ್ಲನೂ ಕೂಡ ಏನು ಮಾಡ್ಬೋದು ನೀವು ಅಂತಂದರೆ ಬ್ಯಾಂಕಿಗೆ ಹೋಗಿ ಕಟ್ಟಿರಿ. ಆಯಿತಾ, ಬ್ಯಾಂಕಿಗೆ ಹೋಗಿ ಕಟ್ಟಿ. ಯಾರಿಗೂ ಚಾಯ್ಸ್ 1 ಕೊಟ್ಟರು ಮತ್ತು ಚಾಯ್ಸ್ 2 ಕೊಡೋರಿಗೆ ಮಾತ್ರ ಹೇಳ್ತಾರೆ ನಾನು. ಚಾಯ್ಸ್ 3 ಕೊಟ್ಟೋರಂತೂ ನಿಮ್ಗೆ ಗೊತ್ತಿರುವಾಗ ಆಟೋಮೆಟಿಕ್ಲಿ ಏನಿದೆ ನಿಮ್ಮದು 10,000 ರೂಪಾಯಿ ಅಷ್ಟೇ ಕಟ್ತೀರಾ. ಬಟ್ ಚಾಯ್ಸ್ 1 ಮತ್ತು ಚಾಯ್ಸ್ 2 ಕೊಟ್ಟರು ದುಡ್ಡು ಇಬ್ಬರು ಪೇ ಮಾಡಲೇಬೇಕು. ಈಗ ಅದ್ರ ಜೊತೆಗೆ ನಿಮಗೆ ಒಂದು ಫೀಸ್ ಏನಕ್ಕೆ ಹೇಳ್ತಿದ್ದೆ ಅಂತ ಇದಕ್ಕೆ ಬಂದಿರೋದು. ಈಗ 1-2 ಎಕ್ಸಾಂಪಲ್ಗೆ ಹೇಳ್ತೀನಿ ನಾನು. ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ನಿಮಗೆ. ಈಗ SS ಸ್ಟೂಡೆಂಟ್ ಇದ್ದರೆ 10 ರೂಪಾಯಿ ಕಟ್ತಾ ಇದ್ರಿ. ಈಗ ಸದ್ಯಕ್ಕೆ 10 ರೂಪಾಯಿ ಪೇಮೆಂಟ್ ಮಾಡ್ತಾರೆ. ರಿಮೈನಿಂಗ್ ಕಾಲೇಜ್ಗೆ ಹೋಗುವ ಒಂದು 30,000 ರೂಪಾಯಿ ಆದರೂ ಇಟ್ಕೊಂಡು ಹೋಗಿರಿ ಕಾಲೇಜ್ಗೆ. ಯಾಕಂದರೆ ಅಲ್ಲಿ ಕೇಳ್ತಾರೆ, ಅದು ಕಾಲೇಜ್ ಡೆವಲಪ್ಮೆಂಟು ಅಥವಾ ಏನೇನೋ ಯಾವುದಾದ್ರೂ ಡೆವಲಪ್ಮೆಂಟ್ಗೋಸ್ಕರ ತೊಗೊತಾರೆ. ಬಟ್ ಇಷ್ಟೇನು ಅಮೌಂಟ್ ಅಂತ ಅನ್ಬೋದು ನಿಮಗೆ. ಇದು ಅಷ್ಟೇ ಇರಲ್ಲ, SSP ಸ್ಕಾಲರ್ಶಿಪ್ ಪೇ ಮಾಡ್ತದೆ ನಿಮಗೆ 90,000 ಕೂಡ ಬರ್ತದೆ. ಅಷ್ಟು ಅಮೌಂಟ್ನ ಎಲ್ಲನೂ ಕೂಡ ಕಾಲೇಜ್ಗೆ ಕೊಡಬೇಕು. ಓಕೆ, ಅದಕ್ಕೋಸ್ಕರ ನಿಮ್ಮ ಹತ್ರ ಫೀಸ್ ಇಸ್ಕೊಳಲ್ಲ ಅವ್ರು ಈಗ ಸದ್ಯಕ್ಕೆ. ಓಕೆ, ಆ್ಯಂಡ್ ಅದೇ ಇಂಜಿನಿಯರ್ ಸ್ಟೂಡೆಂಟು ಈಗ ಜನರಲ್ ಸ್ಟೂಡೆಂಟ್ ಆಗಿತ್ತಂದ್ರೆ ಜನರಲ್ ಸ್ಟೂಡೆಂಟಿಗೆ 1 ಲಕ್ಷ ಮೇಲೆ ಅಂತ ಫಿಕ್ಸ್ ಇದೆ. ಈಗ ಇದು ಪ್ರೈವೇಟಲ್ಲಿ. ಗೌರ್ಮೆಂಟ್ ಕಾಲೇಜ್ ಸಿಕ್ತಂದ್ರೆ ನಿಮ್ಗೆ ಗೊತ್ತಿರುವಾಗೆ 40-45 ಇದೇ ರೇಂಜಿಗೆ ಇದ್ದೇ ಇರ್ತದೆ. ಆ ರೇಂಜ್ಗೆ ಎಲ್ಲನೂ ಕೂಡ ಅಮೌಂಟ್ನ ಎಲ್ಲನೂ ಕೂಡ ಈಗಲೇ ಕಟ್ಟಬೇಕು ನೀವು. ಓಕೆ, ಈಗಲೇ ಬ್ಯಾಂಕಿಗೆ ಹೋಗಿ ಕಟ್ಟಬೇಕು. ಕಟ್ಟಿ ಆದ ತಕ್ಷಣ ಕಂಫರ್ಮೇಷನ್ ಸ್ಲಿಪ್ ಇಲ್ಲಿ ಹೆಂಗೆ ಕಾಣಿಸ್ತದೆ, ಇದು ಜನ್ರೇಟ್ ಆಗ್ತದೆ. ಸ್ವಲ್ಪ ಬಿಟ್ಟು ಕಂಫರ್ಮೇಷನ್ ಸ್ಲಿಪ್ ಜನ್ರೇಟ್ ಆಗ್ತದೆ. ಕಂಫರ್ಮೇಷನ್ ಸ್ಲಿಪ್ ತೊಗೊಂಡು ನೀವು ಆರಾಮ್ಸೆ ಅಡ್ಮಿಷನ್ ಮಾಡಿಸ್ಬೋದು. ಆ್ಯಂಡ್ ಚಾಲನ್ ಕಟ್ಟಿರ್ತಕ್ಕಂಥದ್ದು ಬ್ಯಾಂಕ್ ಒಂದು ಕಾಪಿ, ಸ್ಟೂಡೆಂಟ್ ಒಂದು ಕಾಪಿ, ಕಾಲೇಜ್ ಒಂದು ಕಾಪಿ ಇರ್ತದೆ. ಬ್ಯಾಂಕ್ ಕಾಪಿ ಅವ್ರು ಇಟ್ಕೊಂತಾರೆ, ನಿಮಗೆ ಕಾಲೇಜ್ ಕಾಪಿ, ಸ್ಟೂಡೆಂಟ್ ಕಾಪಿ ನಿಮಗೆ ಕೊಡ್ತಾರೆ. ಇದು ಚಾಯ್ಸ್ 1 ಕೊಟ್ಟವ್ರಿಗೆ ಮತ್ತು ಚಾಯ್ಸ್ 2 ಕೊಟ್ಟವ್ರಿಗೆ. ಬಟ್ ಚಾಯ್ಸ್ 2 ಕೊಡೋರಿಗೆ ಇದು ಕಂಫರ್ಮೇಷನ್ ಸ್ಲಿಪ್ ಬರಲ್ಲ. ಪದೇ ಹೇಳ್ತೇನೆ, ಕಂಫರ್ಮೇಷನ್ ಸ್ಲಿಪ್ ಬರಲ್ಲ. ಸರಿ, ಈಗ ಇಂಜಿನಿಯರ್ ಸ್ಟೂಡೆಂಟ್ಗೆ ಆಯಿತು. ಈಗ BSc ನರ್ಸಿಂಗ್ ಮಾಡಿತ್ತಪ್ಪ ಅಂದರೆ ನಿಮ್ಗೆ ಯಾವ ರೀತಿ ಆಗ್ತದೆ? ನಿಮಗೆ ನೋಡಿ, ಎಲ್ಲ ಒಂದು ಸ್ಟೂಡೆಂಟ್ಗೆ ತೊಗೊರಿ. ಇಲ್ಲಿ SS ಸ್ಟೂಡೆಂಟ್ ಆದ್ರೂ ತೊಗೊರಿ, ಜನರಲ್ ಸ್ಟೂಡೆಂಟ್ ಆದ್ರೂ ತೊಗೊರಿ, ಅಥವಾ ಬೇರೆ ಲೈಕ್ ಕ್ಯಾಟಗರಿ 1 ಕೂಡ ಇನ್ಕ್ಲೂಡೇ ಬರ್ತದೆ. ಎಲ್ಲರೂ ಸೇರಿಬಿಟ್ಟು ನಿಮಗೆ GG ಸಿಕ್ಕಿರ್ಬೋದು ಅಥವಾ GP ಸೀಟ್ ಸಿಕ್ಕಿರ್ಬೋದು. 2 ಸಿಕ್ಕರೂ ಸಹಿತ ಕೇವಲ 10 ರೂಪಾಯಿ ಅನ್ನೋದು ಇರ್ತದೆ. ಈ ಒಂದು 10 ರೂಪಾಯಿ ಸದ್ಯಕ್ಕೆ ಮಾಡಿ, ಇದು ಆನ್ಲೈನ್ ಪೇಮೆಂಟ್. ಸದ್ಯಕ್ಕೆ ಇದು 10 ರೂಪಾಯಿ ಪೇಮೆಂಟ್ ಮಾಡಿದ ತಕ್ಷಣ ರಿಮೈನಿಂಗ್ ನಿಮ್ಗೆ ಯಾವುದಾದ್ರೂ ಸೀಟ್ ಸಿಕ್ಕಿರ್ಬೋದಪ್ಪ. ಲೈಕ್ ಎಕ್ಸಾಂಪಲ್, ಈಗ ಮ್ಯಾನೇಜ್ಮೆಂಟ್ ಸೀಟ್ GP ಸಿಕ್ಕಿತ್ತಪ್ಪ, ನಿಮಗೆ 1 ಲಕ್ಷ ಮೇಲೆ ಫೀಸ್ ಇದೆ. ಅದು ಓಕೆ, 1 ಲಕ್ಷ ಮೇಲೆ ಫೀಸ್ ಇದ್ದರೂ ಸಹಿತ ಅದನ್ನೆಲ್ಲನೂ ಕೂಡ ಕಾಲೇಜ್ಗೆ ಹೋಗಿಯೇ ಕಟ್ಟಬೇಕು.
ಇಲ್ಲ ನಿಮ್ಗೆ 10,000 ಅಂತ ತೋರಿಸ್ತಿದೆ, ಅದು ಜಸ್ಟ್ ಟೆಂಪ್ರರಿಗೋಸ್ಕರ ಅದು 10,000 ತೋರಿಸ್ತಾ ಇರೋದು. ಬಟ್ ರಿಮೈನಿಂಗ್ ನಿಮಗೆ 1,00,000 ಅಮೌಂಟು ಅಥವಾ ಕೆಲವೊಂದಿಷ್ಟು ಕಾಲೇಜ್ ಏನು ಮಾಡ್ತೇವೆ 1,30,000 40,000 ಕೂಡ ತೊಗೊತಾರೆ. ಅಷ್ಟು ಅಮೌಂಟ್ ಎಲ್ಲನೂ ಕೂಡ ಕಾಲೇಜ್ಗೆ ಹೋಗೇ ಕಟ್ಟಬೇಕು, ಯಾರಿಗೆ GP ಸಿಕ್ಕವ್ರಿಗೆ. ಬಟ್ GG ಸಿಕ್ಕಿತ್ತಂದರೆ ನಾನು ನಿಮ್ಗೆ ಅವಾಗಲೇ ಮೊದಲಿಂದ ಕೂಡ ಹೇಳ್ತಿದ್ದೀನಿ 30,000 50,000 ರೆಡಿ ಇಟ್ಕೊಂಡ್ರಿ. ಯಾಕಂದರೆ ಅಷ್ಟು ಅಮೌಂಟು ಕೇಳ್ತಾರೆ, ಅಟ್ಲೀಸ್ಟ್ ಅಂದ್ರೆ 50,000 ಕೂಡ ಕೇಳ್ತಿದ್ರು ಈ ವರ್ಷ. ಓಕೆ, ಹಂಗೂ ಇಲ್ಲಪ್ಪ ನನಗೆ ಇದು 1,50,000 60,000 ಕೇಳ್ತಿದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕಿದೆ ಬರ್ತಾರೆ, ನೀವೇ ಏನಾದರೂ ಹೆಲ್ಪ್ ಮಾಡಿ ಅಂತಂದರೆ ಹೋಗಿ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಈಗಾಳೆ ಅಥವಾ ನನ್ನ ನಂಬರ್ ಬೇಕಾದ್ರೆ ವಾಟ್ಸಪ್ ಗ್ರೂಪಲ್ಲಿ ಹಾಳೆ ಶೇರ್ ಮಾಡಿರ್ತೀನಿ, ಹೋಗ್ಬಿಟ್ಟು ಅಥವಾ ನನ್ನ ಇನ್ಸ್ಟಾಗ್ರಾಮ್ ಮಾತ್ರ ಸಿಗ್ತದೆ ಗೋಲ್ಡನ್ ಗಾಣಿ 99 ಅಂತಂದು ಮೆಸೇಜ್ ಮಾಡಿ ನಿಮಗೆ ಸೀಟ್ ಹುಡುಕೊಡ್ತೀನಿ. ಅಂದರೆ ನಾನು ನಿಮಗೆ ಎಲ್ಲನೂ ಹಂಗೆ ಕೊಡಲ್ಲ, 1,00,000 ರೂಪಾಯಿ ಅಷ್ಟೇ. ಅಂದರೆ ಅದಕ್ಕಿಂತ ಮೇಲೆ ನಾನು ಅಂತಂದರೆ ಏನು ಅತಿ ಕಡಿಮೆ ಕೊಡಿಸಿಬಿಡ್ತಾನೆ ಬರ್ದಾರ, ಹಂಗಿಲ್ಲ 1,00,000 ರೂಪಾಯಿ ಇರ್ತವೆ. ಯಾಕಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಮಿನಿಮಮ್ 1,00,000 ರೂಪಾಯಿ ಎಲ್ಲ ಕಡೆನೂ ಕೂಡ ಇದಾವೆ ಅವು. ಓಕೆ, ಆ ರೇಂಜ್ಗೆ ಬೇಕಿದ್ರೆ ನಾನು ನಿಮಗೆ ಹೆಲ್ಪ್ ಮಾಡ್ಬೋದು, ಯಾರಿಗೆ BS ನರ್ಸಿಂಗ್ ಸ್ಟೂಡೆಂಟ್ಗೆ. ಓಕೆ, ರಿಮೈನಿಂಗ್ ಇದೇ ರೀತಿಯಾಗಿ ಫೀಸ್ ಸ್ಟ್ರಕ್ಚರ್ ಏನು ಬಿಟ್ಟಿದ್ದಾರೆ ನಿಮಗೆ. ಆನ್ಲೈನ್ ಕಡಿಮೆ ದುಡ್ಡು ಇತ್ತಂದ್ರೆ ಆನ್ಲೈನ್ ಮಾಡ್ಕೊರಿ, ಜಾಸ್ತಿ ದುಡ್ಡು ಇತ್ತಂದ್ರೆ ಬ್ಯಾಂಕಿಗೆ ಕಟ್ಟಿ. ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಕೊಟ್ಟರೆ ಇಬ್ಬರು ಕೂಡ ಕಟ್ಟಲೇಬೇಕು. ಚಾಯ್ಸ್ 3 ಕೊಟ್ಟರೆ ಮಾತ್ರ 10,000 ರೂಪಾಯಿ ಕಾಸ್ಟ್ ಆ್ಯಂಡ್ ಡಿಪಾಸಿಟ್, ಬಟ್ ಸಿಕ್ಕಿರ್ತಕ್ಕಂಥ ಕಾಲೇಜ್ ಡಿಲೇಟ್ ಆಗ್ತದೆ. ಓಕೆ, ಚಾಯ್ಸ್ 2 ಆ್ಯಂಡ್ 3 ಕೊಡೋರಿಗೆ ಚಾಯ್ಸ್ 2 ಕೊಡೋದು ಹೋಲ್ಡ್ ಇಟ್ಕೊಂಡು ಹೋಗೋತ್ತಂದ್ರೆ ಬೆಟರ್, ನನ್ನ ಪ್ರಕಾರ ಬೆಟರ್, ಇನ್ನೂ ಕೂಡ ಬೆಟರ್ ಕಾಲೇಜ್ ಸಿಗುತ್ತಂತಂದ್ರೆ ಹೋಗ್ಬೋದು. ಓಕೆ, ಬಟ್ ಚಾಯ್ಸ್ 3 ಕೊಡೋರು ಗ್ಯಾರಂಟಿ ಕೊಡೋಕ್ಕೆ ಬರಲ್ಲ, ಯಾಕಂದ್ರೆ ಲಾಸ್ಟ್ ರೌಂಡ್ ಇರ್ತದೆ, ಸೀಟು ಕೂಡ ಕಡಿಮೆ ಆಗ್ತವೆ. ಬಟ್ ಸಿಗಲ್ಲ ಅಂತಲ್ಲ, ಬಟ್ ಸೀಟ್ ಕಡಿಮೆ ಆಗ್ತಾವೆ ಅನ್ನೋದಷ್ಟೇ. ಯಾಕಂದರೆ ಇಲ್ಲಿ ಮ್ಯಾಕ್ಸಿಮಮ್ ಸ್ಟೂಡೆಂಟು ಅಡ್ಮಿಷನ್ ಆಗ್ತಾರೆ ಈ ಒಂದು ರೌಂಡಲ್ಲಿ. ಫಸ್ಟ್ ರೌಂಡಿಗೆ ಕೇವಲ 25,000 ಅಡ್ಮಿಷನ್ ಆಗಿರ್ಬೋದು. ಈಗ ಸರ್ತಿ ಏನಾಗ್ತಿದೆ 1,00,000 ಸ್ಟೂಡೆಂಟ್ ಮೇಲ್ಗಡೆ ಅಡ್ಮಿಷನ್ ಆಗ್ತಾರೆ ಈ ಒಂದು ರೌಂಡಲ್ಲಿ, ಅರ್ಥ ಮಾಡ್ಕೊರಿ. ಓಕೆ, ಇನ್ನೂ ಕೂಡ ನಿಮ್ಗೆ ಸೀಟ್ಸ್ ಇದ್ದೇ ಇರ್ತವೆ. ಹೆಂಗಿದ್ರು ಕೂಡ ಈ ಚಾಯ್ಸ್ 3 ಕೊಟ್ಟರು ಕೂಡ ನಿಮ್ಮ ಸೀಟ್ ಸಿಗಲ್ಲ ಅಂತಲ್ಲ, ಸಿಗ್ತದೆ, ವರಿ ಮಾಡ್ಕೊಬಿಡಿ. ಬಟ್ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಸೀಟ್ ಸಿಗದೆ ಹೋತಂದ್ರೆ ಮಾಡ್ಕೊತಾರೆ, ಇಲ್ಲ ಕೊಡ್ತಾರೆ, ವರಿ ಮಾಡ್ಕೊಬಿಡಿ. ಯಾಕಂದ್ರೆ ಇನ್ನೂ ಕೂಡ ಮಾಪಪ್ ರೌಂಡ್ ಒಂದು ಕೂಡ ಮಾಡ್ತಾರೆ. ಸರಿ ಕಣ್ರೋ, ಇದು ಫೀಸ್ ಬಗ್ಗೆ ಹೇಳಬೇಕತ್ತಿಷ್ಟು. ನಿಮ್ಗೆ ಡೌಟ್ಸ್ ಇರ್ತದೆ ಏನಾದರೂ ಚಾಯ್ಸ್ ನಿಮ್ಗೆ ಫೀಸ್ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಹಾಕಿ ಕಮೆಂಟಲ್ಲಿ ಆನ್ಸರ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಚಾನಲ್ ನೋಡ್ತಾ ಟೇಕ್ ಕೇರ್, ಬಾಯ್.